ತನ್ನ ವಿವಾದಾತ್ಮಕ ಕಾಕ್ರೋಚ್ ಹೇಳಿಕೆಯು ಯುವಕರನ್ನ ಉದ್ದೇಶಿಸಿತ್ತು ಎಂಬುದನ್ನು ನಿರಾಕರಿಸಿರುವ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತನ್ನ ಮಾತುಗಳನ್ನು ಸಂಪೂರ್ಣವಾದ ಸಂದರ್ಭದಲ್ಲಿ ಹೊರತಾಗಿ ಅರ್ಥೈಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ನೇತೃತ್ವದ ಸರ್ಕಾರದ ಶಿಕ್ಷಣ ಸಚಿವರ ರಾಜೀನಾಮೆಗೆ ಕಾರಣವಾದ ಈ ಹೇಳಿಕೆಯು ರಾಜಕೀಯ ಬಿರುಗಾಳಿಯನ್ನ ಎಬ್ಬಿಸಿದ 2 ತಿಂಗಳ ಬಳಿಕ ತನ್ನ ಹೇಳಿಕೆಯು ಎಂದಿಗೂ ಯುವ ಜನತೆಯ ಕುರಿತಾಗಿರಲಿಲ್ಲ ಎಂದು ಸಿಜೆಐ ಸೂರ್ಯಕಾಂತ್ ವಿವರಿಸಿದ್ದಾರೆ. ತನ್ನ ಹೇಳಿಕೆಯು ಎಂದು ಯುವ ಜನರನ್ನ ಉದ್ದೇಶಿಸಿರಲಿಲ್ಲ, ಅದನ್ನ ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಲಾಗಿದೆ. ಈ ನಕಲಿ ವಕೀಲರು ಕಾನೂನು ವ್ಯವಸ್ಥೆಯಲ್ಲಿ ಹೇಗೆ ಸಮಸ್ಯೆಯಾಗಿದ್ದಾರೆ ಎಂಬ ಕುರಿತು ಚರ್ಚೆ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ನಾನು ಅವರು ಅಕ್ಷರಶಃ ಕಾಕ್ರೋಚ್ಗಳಿದ್ದಂತೆ ಎಂದು ಹೇಳಿದ್ದೆ ಎಂದು ಸಿಜೆ ಸೂರ್ಯಕಾಂತ್ ಸ್ಪಷ್ಟಪಡಿಸಿದ್ರು. ತನ್ನ ಹೇಳಿಕೆಗಳನ್ನು ತಪ್ಪಾಗಿ ಉಲ್ಲೇಖಿಸಿ ಯುವಜನರೊಂದಿಗೆ ತಳುಕು ಹಾಕಲಾಗಿದೆ ಎಂದು ಒತ್ತಿ ಹೇಳಿದ ಅವರು, ತನ್ನ ಕಳಕಳಿಯು ಕಾನೂನು ವೃತ್ತಿಯ ಪಾವಿತ್ರ್ಯ ಮತ್ತು ಪ್ರಾಮಾಣಿಕತೆಯ ಕುರಿತಾಗಿತ್ತು ಎಂದು ಪ್ರತಿಪಾದಿಸಿದರು.